ನೋಡಿ, ಮಳೆಯ ಮಧ್ಯೆ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಶಿರೂರು ಗುಡ್ಡ ಕುಸಿತ ಸ್ಥಳಕ್ಕೆ ಭೇಟಿಯನ್ನು ನೀಡಿದ್ದಾರೆ. ಅಧಿಕಾರಿಗಳು ಹಾಗೆ ಸಚಿವರೊಂದಿಗೆ ವಿಸಿಟ್ ಮಾಡಿದರು ಮುಖ್ಯಮಂತ್ರಿಗಳು. ಜೋರಾಗಿ ಮಳೆ ಬರ್ತಾ ಇದೆ, ಅದನ್ನೂ ಕೂಡ ಲೆಕ್ಕಿಸದೆ ಅಲ್ಲಿ ಭೇಟಿ ಮಾಡಿ ಅವ್ರ ಮಾಹಿತಿಯನ್ನು ಪಡೆದುಕೊಂಡು ಅಧಿಕಾರಿಗಳಿಂದ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲ ತಾಲೂಕಿನ ಶಿರೂರಿನಲ್ಲಿ ಗುಡ್ಡ ಕುಸಿತ ಆಗಿದೆ. ಛತ್ರಿ ಹಿಡಿದುಕೊಂಡೇ ಆ ಸ್ಥಳವನ್ನು ವೀಕ್ಷಣೆ ಮಾಡಿದ್ದಾರೆ ಸಿಎಂ. ಅವರು ಬಂದಂಥ ಸಂದರ್ಭದಲ್ಲೇ ಧಾರಾಕಾರ ಮಳೆ ಆಗ್ತಾ ಇತ್ತು. ಅಧಿಕಾರಿಗಳಿಂದ ಮಾಹಿತಿಯನ್ನು ಪಡೆದುಕೊಂಡು ಸಿದ್ದರಾಮಯ್ಯನವರು ಅಲ್ಲಿಂದ ತೆರಳಿದರು. ಈಗ ಸೆಷನ್ ಇಲ್ಲ, ಸಂಡೇ ಅಲ್ವಾ, ಸೆಷನ್ ಇತ್ತು. ಇಲ್ಲದಿದ್ದರೆ ಸಿದ್ದರಾಮಯ್ಯನವರು ಆರಂಭದಲ್ಲೇ ಬಂದುಬಿಡ್ತಾ ಇದ್ರು. ಅಧಿವೇಶನದಲ್ಲಿ ಭಾಗಿಯಾಗಿದ್ದರಿಂದಾಗಿ ಬರೋಕ್ಕಾಗಿರಲಿಲ್ಲ. ಕೃಷ್ಣ ಬೈರೇಗೌಡರನ್ನ ಕಳಿಸ್ಕೊಟ್ಟಿದ್ರು, ಮತ್ತು ಅಧಿಕಾರಿಗಳನ್ನು ಕೂಡ ಸ್ಥಳಕ್ಕೆ ಕಳಿಸ್ಕೊಟ್ಟಿದ್ರು. ಜಿಲ್ಲಾಧಿಕಾರಿಗಳೆಲ್ಲ ಹೋಗಿದ್ದರು. ನೋಡಿ, ಸಿದ್ದರಾಮಯ್ಯನವರು ಛತ್ರಿಯನ್ನು ಹಿಡಿದುಕೊಂಡೆ. ಭಾರಿ ಮಳೆ ಆಗ್ತಾ ಇದೆ. ಸಚಿವ ಕೃಷ್ಣ ಬೈರೇಗೌಡ, ಆರ್ ವಿ ದೇಶಪಾಂಡೆ ಸೇರಿದಂತೆ ಸಾಕಷ್ಟು ಕಾಂಗ್ರೆಸ್ನ ಶಾಸಕರು ಕೂಡ ಸಾಥನ್ನು ಕೊಟ್ಟರು. ಅಲ್ಲಿ ಅಧಿಕಾರಿಗಳಿಂದ ಮಾಹಿತಿ ತೆಗೆದುಕೊಳ್ತಾ ಇದ್ರು. ಘಟನೆ ಹೇಗಾಯ್ತಿದ್ದು, ಇದು ಮಣ್ಣು ಈಗ ಗುಡ್ಡ ಏನು ಎಲ್ಲಿಂದ ಹೇಗೆ ಕುಸಿತದು, ಯಾವ ಪ್ರಮಾಣದಲ್ಲಿ ಇದು ಅನಾಹುತ ಆಯಿತು, ಮತ್ತು ಕಾರ್ಯಾಚರಣೆ ಹೇಗಾಗ್ತಿದೆ, ಎಷ್ಟು ದಿನದಲ್ಲಿ ಮುಗಿಯುತ್ತೆ, ಎಷ್ಟು ಶವಗಳು ಪತ್ತೆಯಾಗಿದ್ದಾವೆ, ಇನ್ನೂ ಏನೇನು ಆಗಬೇಕಾಗಿದೆ. ಸಚಿವ ಕೃಷ್ಣ ಬೈರೇಗೌಡರು ಕೂಡ ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳಿಗೆ ಮಾಹಿತಿಯನ್ನು ಕೊಟ್ಟರು. ನಾನು ಜಿಲ್ಲಾ ಆಡಳಿತದವರಿಗೆ, ನಮ್ಮ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ಗೆ ಹೇಳಿದ್ದೀನಿ ಸ್ಪಷ್ಟವಾಗಿ, ಮತ್ತು ಜಿಲ್ಲಾ ಮಂತ್ರಿಗೆ ಸತೀಶ್ ಸೈಲ್ ನಮ್ಮ ಈ ಭಾಗದ ಶಾಸಕರು ಅವರೆಲ್ಲರಿಗೂ ಕೂಡ ಸ್ಪಷ್ಟವಾಗಿ ಹೇಳಿದ್ದೀನಿ. ನಾವು ರೆಸ್ಕ್ಯೂ ಆಪರೇಷನನ್ನು ತ್ವರಿತವಾಗಿ ಮಾಡಬೇಕು. ಯಾಕಂದರೆ ಮಳೆ ಬೇರೆ ಇದೆ. ಈ ಮಳೆಯಲ್ಲೂ ಕೂಡ ರೆಸ್ಕ್ಯೂ ಆಪರೇಷನ್ ನಡೀತಾ ಇದೆ. ನಾನು ಕೂಡ ಬಂದಾಗ ಮಳೆ ಜಾಸ್ತಿನೇ ಇತ್ತು. ಬಂದಾಗ ನಾವು ಯಾಕೆ ತಕ್ಷಣ ಬರೋಕ್ಕಾಗಲಿಲ್ಲ ಅಂದರೆ ಅಸೆಂಬ್ಲಿ ನಡೀತಾ ಇದ್ದರಿಂದ ಇವತ್ತು ಬರಲಿಕ್ಕೆ ಆಗಿದೆ. ನಾನು ನಮ್ಮ ಸತೀಶ್ ಶೈಲ್ ಅವತ್ತೇ ಕಳಿಸಿದ್ದೆ. ನಮ್ಮ ಮಂಕಳ ವೈದ್ಯ ಅವ್ರನ್ನ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ನ ಅವತ್ತೇ ಕಳಿಸಿದ್ದೆ. ಮತ್ತು ಜಿಲ್ಲಾಡಳಿತನೂ ಕೂಡ ಎಲ್ಲ ಕ್ರಮಗಳನ್ನು ತಗೋಬೇಕು ಅಂತ ಹೇಳಿದ್ದೆ. ಹಾಗಾಗಿ ಎಲ್ಲ ಕ್ರಮಗಳನ್ನು ಕೂಡ ತಗೋತಾ ಇದ್ದಾರೆ. ಜೊತೆಗೆ ನಾನು ಮಂಕಳ ವೈದ್ಯ ಅವರಿಗೆ, ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ಗೆ, ಯಾರು SDRF 40 ಮತ್ತು NDRF ಮತ್ತು ಇವತ್ತು ಮಿಲಿಟರಿ ಬಂದಿದ್ದಾರೆ. 54 ಜನ ಮಿಲಿಟರಿ. ಅವತ್ತಿಂದ ಇವತ್ತಿನವರೆಗೆ ಅದರಲ್ಲಿ ವಾಹನಗಳು ಕೂಡ ಒಂದು ಖಾಲಿ ಗ್ಯಾಸ್